ಬಿಟ್ಟು ರೌಡಿಜ ಮಾಡುತ್ತಿರುವ ಒಪ್ಪಂದಾಧಿಕಾರಿಗೆ ಹೇಳಿದಿದ್ದಾರೆ. ದಳ್ಳಾಳಿಗಳನ್ನು ಮುಂದೆ ಬಿಟ್ಟು ರೌಡಿಜ ಮಾಡುತ್ತಿರುವ ಒಪ್ಪಂದಾಧಿಕಾರಿಗೆ ಹೇಳಿದಿದ್ದಾರೆ. ದಳ್ಳಾಳಿಗಳನ್ನು ಬಿಟ್ಟು ರೌಡಿಜ ಮಾಡುತ್ತಿರುವ ಒಪ್ಪಂದಾಧಿಕಾರಿಗೆ ಹೇಳಿದಿದ್ದಾರೆ. ದಳ್ಳಾಳಿಗಳನ್ನು ಬಿಟ್ಟು ಕೆಲಸ ಮಾಡುತ್ತಿರುವ ಒಪ್ಪಂದಾಧಿಕಾರಿಗೆ ಹೇಳಿದಿದ್ದಾರೆ. ಸಾರ್ವಜನಿಕರ ಇದಕ್ಕೆ ಬಳಕೆ ಆಗ್ಬೇಕಲ್ವಾ? ಹೌದು. ಏನ್ ಮಾಡ್ತಾ ಇದೀರಿ ನೀವು? ನೋಡಿ, ಬೆಳಗ್ಗೆ ಬನ್ನಿ. ಬೆಳಿಗ್ಗೆ ಬನ್ನಿ. ನಾವು ಎ ಟು ಝೆಡ್ ನಿಮ್ಮನ್ನು ಸೇರಿ ಹೇಳಿ ಸರ್, ನಿಮ್ಮನ್ನು ಸೇರಿ ನಿಮ್ಗೂ 5,000 ರೂಪಾಯಿ ಕೊಡ್ಬೇಕು ಅಂತ ಹೇಳ್ತಾರೆ. ಒಂದು ದಾಖಲೆ ಸಾಮೂಹಿಕ ನಾಯಕತ್ವ ಕರ್ನಾಟಕ ರಾಜ್ಯ ರೈತ ಸಂಘದ ವತಿಯಿಂದ APMC-ನಲ್ಲಿ ಮೀಟಿಂಗ್ ಇತ್ತು. ಅಲ್ಲಿಗೆ ಕೂರಳ್ಳಿ ಗ್ರಾಮದ ಮಾದೇವಸ್ವಾಮಿ ಅಂತಕ್ಕಂಥವ್ರು ಒಂದು ದೂರನ್ನ ತಗೊಂಡು ಬರ್ತಾರೆ. ಸೇವಾ ಸಿಂಧುನಲ್ಲಿ EC ತಗೊಳ್ಳೋದಕ್ಕೆ ಹೆಚ್ಚುವರಿಯಾಗಿ 200 ರೂಪಾಯಿ ದುಡ್ಡು ಕೇಳ್ತಾರೆ. ಯಾತಕ್ಕೆ ಅಂತ ಕೇಳಿದಾಗ ನಾವು ಅಲ್ಲಿ FDA ಅಧಿಕಾರಿಗಳು ಕೊಡಬೇಕು, ಸಬ್ ರಿಜಿಸ್ಟರ್ ಕೊಡಬೇಕು, ಹಂಗಾದ್ರೆ ಅವ್ರು ತಂದು ಕೊಡೋದು, ಇಲ್ಲದೆ ಹೋದ್ರೆ ನಿಮ್ಮನ್ನ ಬೀಸಾಕ್ತಾರೆ. ಆದ್ದರಿಂದ ನೀವು 200 ಕೊಡಬೇಕು ಅಂತ ಕೇಳ್ತಾರೆ. ಇಲ್ಲದೆ ಹೋದ್ರೆ ನೀವೇ ಮಾಡಿಸ್ಕೊಳ್ಳಿ ಬಿಟ್ಟು ಫೈಲ್ ವಾಪಸ್ ಕೊಡ್ತೀರಿ ಅಂತ ಕೇಳಾಗಿ ಇವತ್ತು ನಾವು ಬಂದು ತಹಶೀಲ್ದಾರ್ ಕಚೇರಿನಲ್ಲೂ ಹಲವಾರು ಸಮಸ್ಯೆಗಳಿತ್ತು. ಅಲ್ಲಿ ಮೀಟಿಂಗ್ನಲ್ಲಿ ಕೂತ್ಕೊಂಡು ಕೇಳಿದೋ ಕೆಲವು ಸಮಸ್ಯೆ ಅಲ್ಲಿ ಬಗೆಹರಿದೈತೆ. ಈ ಸಮಸ್ಯೆ ಬಗ್ಗೆ ತಹಶೀಲ್ದಾರ್, ಯಾಕೆಂದರೆ ಎಲ್ಲರಿಗೂ ದಂಡಾಧಿಕಾರಿಗಳು ಅವರೇ ಆದ್ದರಿಂದ ಅವ್ರನ್ನ ಕರೆಸ್ತಾರೆ ಅಂತ ನಾವು ಭಾವಿಸ್ಕೊಂಡಿದ್ದೋ. ತಹಶೀಲ್ದಾರ್ ಮಾತಿಗೂ ಇವರು ಕ್ಯಾರೆ ಎಂದಿಲ್ಲ, ಬರಲೂ ಇಲ್ಲ. ಮತ್ತೆ ಇಲ್ಲಿ ದಾಖಲೆ ಕೊಡಿ ಅಂತ ಕೇಳ್ತಾರೆ. ಯಾವ ಥರದ ದಾಖಲೆ ಕೊಡುವ? CCTV ಏನು ನೋಡಿ ಸ್ವಾಮಿ, ಎಲ್ಲರೂ CCTV ಇದ್ದದ? ಎಲ್ಲೂ CCTV ಇಲ್ಲ. ಯಾಕೆಂದ್ರೆ CCTV ಹಾಕಿದ್ರೆ ಇವ್ರು ಮಾಡ್ತಕ್ಕಂಥ ಲಂಚ್ಗಳಿದ್ದ ನಾವು ಪೈಲೆ ಬರ್ತದೆ, CCTV ರೆಕಾರ್ಡ್ ಆಗ್ತದೆ. ಆದ್ರಿಂದ ಇವರು CCTVಗಳನ್ನೂ ಹಾಕಿಲ್ಲ. ಮತ್ತೆ ಲಂಚ ತಗೊಳ್ಳೋರು ಏನಾರು ಅಗ್ರಿಮೆಂಟ್ ಬರ್ಕೊಟ್ಟಾರ, ನಾನು ಇಷ್ಟು ತಗೊಂಡಿನಿ ಲಂಚನ ಅಂದ್ಬಿಟ್ಟು ಏನಾರು ಬರ್ಕೊಟ್ಟಾರ? ಈ ಅಧಿಕಾರಿಗಳು ಈ ಥರ ಅವಿವೇಕದ ಪರಮಾವಧಿ ಮಾತನ್ನ ಆಡ್ತಾರಲ್ಲ, ಇವ್ರನ್ನ ಅಧಿಕಾರಿಗಳು ಅನ್ಬೇಕು, ಅಯೋಗ್ಯರು ಅನ್ಬೇಕು, ನಮಗೆ ಒಂದು ಗೊತ್ತಾಯ್ತಲ್ಲ. ಆದ್ರಿಂದ ಇಂಥ ಅವಿವೇಕ ಅಧಿಕಾರಿಗಳು ನಂಜನಗೂಡಿನಲ್ಲಿ ಇರೋದು ಬೇಡ, ಯೋಗ್ಯವಾದ ಅಧಿಕಾರಿಗಳು ಬೇಕು ನಮಗೆ. ಇಲ್ಲಿ ನೋಡಿ, ಸಾರ್ವಜನಿಕರು ಸುಮಾರು ಜನ ಬಂದವ್ರೆ. ಕಡಿಮೆ ಅಂದ್ರು ಪ್ರತಿಯೊಬ್ಬರು 1 ತಿಂಗಳಿಗಿಂತ ಕಡಿಮೆ ಅಂತೂ ಯಾರು ತಿರುಗಿಲ್ಲ, ಕನಿಷ್ಠ 1 ತಿಂಗಳಂತೂ ತಿರುಗವ್ರೆ. 1 ತಿಂಗಳಗಟ್ಟಲೆ ಆದ್ರೂ ಯಾವುದೇ ಕಾರಣಕ್ಕೂ ಕೆಲಸಗಳು ಆಯ್ತಾ ಇಲ್ಲ. ಲಂಚ ಕೊಟ್ಟರೆ 3 ದಿನ ಕೆಲಸ ಆಯ್ತು. ಈ ಥರದ ಸಮಸ್ಯೆ ಈಗ ವ್ಯವಹಾರಗಳು ಇಲ್ಲಿ ನಡೀತಾ ಇದೆ. ಮತ್ತೆ ಇದಿಷ್ಟೆಲ್ಲ ನಾವು ಹೋರಾಟ ಮಾಡ್ತಾ ಇದ್ರೆ ಈ ಸಬ್ ರಿಜಿಸ್ಟರ್ ಏನು ಮಾಡ್ತಾರೆ, ಒಬ್ಬ ಗುಂಡ ಕರ್ಕೊಂಡ್ಬಂತಾರೆ. ಅವರು ಇಲ್ಲಿ ಏಜೆಂಟ್ ಅಂತ ನಮಗೆ ಸರಿಯಾದ ಮಾಹಿತಿ ಇಲ್ಲ, ಅವರೇ ಹೇಳ್ತಾರೆ. ಏನಂತಾರೆ ಹೆಸರು ಹೇಳಿದ್ರು ಅವರು, ಆ ಗುಂಡನ ಮಹೇಶ್ ಅಂದ್ಬಿಟ್ಟಂತೆ ಆ ಗುಂಡನ ಕರ್ಕೊಂಡು ಬಂದಿದ್ದಾರೆ. ಇಲ್ಲಿ ನಮ್ಮ ಮೇಲೆ ಧಮಕಿ ಹಾಕಂತ ಕೆಲಸ, ಮತ್ತೆ ಸತೀಶ್ ಅವ್ರ ಮೇಲೆ ಅಲ್ಲೇ ಮಾಡಿದಂಥ ಕೆಲಸನ ಮಾಡ್ತಾರಲ್ಲ. ಇವರು ಎಷ್ಟರ ಮಟ್ಟಿಗೆ ಸಾರ್ವಜನಿಕರ ಸೇವೆನ ಮಾಡ್ತಾವ್ರೆ ಅನ್ನೋದನ್ನ ನಾವು ಯೋಚನೆ ಮಾಡಬೇಕು. ಇವರು ಸಾರ್ವಜನಿಕ ಸೇವಕರು ಅಥವಾ ಗುಂಡಾಗಿರಿ ಮಾಡಕ್ಕೆ ಬಂದಿರ್ತಕ್ಕಂಥ ಗುಂಡಗಳು ಅಂತಕ್ಕಂಥದ್ದು ಈಗ ಒಂದ್ ಕಡೆ ಅನುಮಾನ ಆಗಿದೆ. ಆದ್ರಿಂದ ದಯವಿಟ್ಟು ಮುಖ್ಯಮಂತ್ರಿಗಳ ತವರು ಕ್ಷೇತ್ರ ಇದು. ಒಳ್ಳೆ ಯುವ ನಾಯಕ ಯಾರೋ ದರ್ಶನ್ ಇಲ್ಲಿ ಭಾಗದಲ್ಲವ್ರೆ, ನೀವುಗಳೆಲ್ಲ ಇಂಥದ್ದನ್ನ ಪರಿಶೀಲನೆ ಮಾಡ್ಬೇಕು, ಇಲ್ಲಾಂದ್ರೆ ನಿಮ್ಗಳಿಗೆ ಕೆಟ್ಟ ಹೆಸರು ಬರ್ತದೆ. ದಯಮಾಡಿ ಇಂಥ ಅಧಿಕಾರಿಗಳನ್ನ ಈ ಕೂಡಲೇ ವರ್ಗಾವಣೆ ಮಾಡಬೇಕು, ಅಮಾನತ್ನಲ್ಲಿ ಇಡಬೇಕು ಅಂತ, ಮತ್ತು ಒಳ್ಳೆ ಅಧಿಕಾರಿಗಳನ್ನ ತಂದಾಕ್ಬೇಕು ಅಂದ್ಬಿಟ್ಟು ಈ ಮೂಲಕವಾಗಿ ನಾನು ಕೇಳ್ಕೊತಾ ಇದ್ದೀನಿ. ರೈತ ಕುಂದುಕೊರತೆ ಸಭೆ ಕರೆದಿದ್ದು ಮೈಸೂರು ಜಿಲ್ಲಾಧ್ಯಕ್ಷರ ಆದಂಥ TR ವಿದ್ಯಾಸಾಗರ್ ಅವರಲ್ಲಿ ಆ ಕಂಡಂತ ಸಂದರ್ಭದಲ್ಲಿ 10 ಸಮಸ್ಯೆಗಳು ಖಾಸಗಿ ಕಂಪ್ಯೂಟರ್ನವರು ಇಲಾಖಾ ಅಧಿಕಾರಿಗಳಿಗೆ ಇಂತೆಂಥವರಿಗೆ ಕೊಡಬೇಕು ಅಂತ ಹೇಳಿ ನಮ್ಮಲ್ಲಿ ಹೆಚ್ಚಿಗೆ 200 ರೂಪಾಯಿ ವಸೂಲಾತಿ ಮಾಡ್ತಾರೆ. ಅಂದ್ರೆ ಚಾರ್ಜಸ್ 50 ಬಿಟ್ಟು 50 ರೂಪಾಯಿನ ಬಿಟ್ಟು ಸಬ್ ರಿಜಿಸ್ಟರ್ ಉಪನೋಂದಣಾಧಿಕಾರಿ ಕಚೇರಿಯ ಇಂತಿಂತ ಇಲಾಖಾ ಅಧಿಕಾರಿಗಳಿಗೆ, ಅಂದ್ರೆ ರಾಣಿ ಮೇಡಮ್ ಅವ್ರಿಗೆ, ಅಂದ್ರೆ FD ಅವರು ತಮ್ಮ ಕೊಡ ಅಂತವ್ರು ಅವ್ರಿಗೆ ಕೊಡಬೇಕು ಅಂತ ಹೇಳಿ ಇಸ್ಕೊತಾರೆ ಅಂತ ನಮ್ಮ ಹತ್ರ ಹೇಳಿ, ರೈತರ ಹತ್ರ ಹೇಳಿ 200 ರೂಪಾಯಿ ಹೆಚ್ಚಿಗೆ ವಸೂಲು ಮಾಡ್ತಾ ಇದ್ರು. ಆ ವಿಚಾರಕ್ಕೆ 10 ಕಂಪ್ಲೇಂಟ್ಗಳು ಬಂದು 10 ಕಂಪ್ಲೇಂಟ್ಗಳು ಬಂದಂಥ ಸಂದರ್ಭದಲ್ಲಿ ನಾವು ತಾಲೂಕು ತಹಸೀಲ್ದಾರ್ ರೆಪ್ರೆಸೆಂಟೇಟಿವ್ ಅಧಿಕಾರಿಯಾದಂಥ ರಾಜು ಅವ್ರನ್ನ ಕುಣಿಸಿ ಇವ್ರಿಗೆ ಫೋನ್ ಮಾಡಿಸಲಾಗಿ ಇವರು ಸ್ಥಳಕ್ಕೆ ಬರಲಿಲ್ಲ. ಸುಮಾರು ಹೊತ್ತು ಸ್ಥಳಕ್ಕೆ ಬರಲಿಲ್ಲ. ಯಾಕೆಂದರೆ ಇವರು ದಳ್ಳಾಳಿ ಏಜೆಂಟ್ರಾಗಿ ಕೆಲಸ ಮಾಡ್ತಾ ಇರೋದ್ರಿಂದ ಸ್ಥಳಕ್ಕೆ ಬರದೆ ನಾಟಕ ಆಡಿದ್ರು. ಯಾರೋ ಸಬ್ ರಿಜಿಸ್ಟರ್ ಉಪನೋಂದಣಾಧಿಕಾರಿ ವಿವೇಕ್ ಅವರು. ಆ ಸಂದರ್ಭದಲ್ಲಿ ನಾವು ಸ್ಥಳಕ್ಕೆ ಮೇಲ್ಗಡೆ ಬಂದು ಕೂತ್ಕೊಂಡ್ರೂ ಸಹ ಇದುವರೆಗೂ ಬರಲಿಲ್ಲ. ಆದರೆ ದಳ್ಳಾಳಿ ಏಜೆಂಟ್ಗಳನ್ನ ಬಿಟ್ಕೊಂಡು ನಮ್ಮ ಮೇಲೆ ಹಲ್ಲೆ ಮಾಡಿಸ್ಲಿಕ್ಕೆ ಬರ್ತಾರೆ. ಇಂಥ ಸಬ್ ರಿಜಿಸ್ಟ್ರು ಈ ಕೂಡಲೇ ತೊಲಗಬೇಕು. ನಂಜನಗೂಡು ಶುದ್ಧವಾಗಬೇಕು. ಇದು ನಂಜನಗೂಡು ಬಹಳ ಪ್ರಕೃತಿದತ್ತವಾದಂಥದ್ದು. ಶ್ರೀ ನಂಜುಂಡೇಶ್ವರ ನೆಲೆಸಿರುವಂಥ ಸ್ಥಳ. ಇಲ್ಲಿ ರಕ್ತ ಇರುವಂಥ ಕೆಲಸಗಳು, ಜನರ ರಕ್ತ ಇರುವಂಥ ಕೆಲಸಗಳು ನಡೀತಾವೆ. ಹೀಗಾಗಿ ಕೂಡಲೇ ಇಂಥ ಅಧಿಕಾರಿಗಳು ಅಮಾನತಾಗಬೇಕು. ಕೂಡಲೇ ಇಂಥ ಭ್ರಷ್ಟಾಧಿಕಾರಿಗಳ ಮೇಲೆ ಕ್ರಮ ಆಗಬೇಕು ಅಂತ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಬೆಂಗಳೂರಿನಿಂದ ಮಂಗಳೂರುವರೆಗೆ
ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.